ಭಕ್ತಿಯ ಪರಾಕಾಷ್ಠೆ ಎಲ್ಲಿದೆಯೋ ಅಲ್ಲಿ ಭಗವಂತ ಸಾಕ್ಷಾತ್ಕರಿಸುತ್ತಾನೆ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ತಮಿಳುನಾಡಿನ ಸೇಲಂಗೆ. ಇಲ್ಲಿನ ಬೃಹತ್ ಶಿವಲಿಂಗದ ಮಹಿಮೆ ಕೇಳದವರಿಲ್ಲ. ಆದರೆ ಆ ಶಿವಲಿಂಗದ ಮುಂದೆ ಮೌನವಾಗಿ ಕುಳಿತು ಜಗತ್ತಿನ ಕಲ್ಯಾಣವನ್ನು ಬೇಡುತ್ತಿರುವ ಆ ನಂದೀಶ್ವರನ ಸೌಂದರ್ಯವನ್ನು ನೀವೊಮ್ಮೆ ನೋಡಲೇಬೇಕು. ಈಗ ನೀವು ನೋಡುತ್ತಿರುವುದು ದೇವಾಲಯದ ಹೊರವಲಯದಲ್ಲಿರುವ ಭವ್ಯ ನೋಟ. ಹಚ್ಚ ಹಸಿರಿನ ನಡುವೆ ಕಂಗೊಳಿಸುತ್ತಿರುವ ಈ ಪವಿತ್ರ ಕ್ಷೇತ್ರ ಸಾಕ್ಷಾತ್ ಕೈಲಾಸವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿದೆ. ಯಾವುದೇ ಪೂಜೆ ಆರಂಭವಾಗುವ ಮೊದಲು ಶುದ್ಧೀಕರಣ ಮುಖ್ಯ ನೋಡಿ. ಶಿವಲಿಂಗಕ್ಕೆ ಎದುರಾಗಿ ಕುಳಿತಿರುವ ಈ ಬೃಹತ್ ನಂದಿ ವಿಗ್ರಹವನ್ನು ಹೇಗೆ ಶುದ್ಧ ಜಲದಿಂದ ಸ್ವಚ್ಛಗೊಳಿಸಲಾಗುತ್ತಿದೆ ಎಂದು ನೋಡಿ. ಪ್ರತಿ ಹನಿ ನೀರು ಆ ಕಲ್ಲಿನ ವಿಗ್ರಹದ ಮೇಲೆ ಬಿದ್ದಾಗ ಆ ಕಲೆಯ ಸೌಂದರ್ಯ ಜಗತ್ತಿಗೆ ತೆರೆದುಕೊಳ್ಳುತ್ತಿದೆ, ಹಾಗೆ ಹೊಳೆಯುತ್ತಿದೆ. ಈ ನಂದಿಯ ಕೆತ್ತನೆಯ ಶೈಲಿಯನ್ನು ಒಮ್ಮೆ ಗಮನಿಸಿ. ನೈಜವಾಗಿದೆ. ಎಷ್ಟೊಂದು ನೈಜವಾಗಿದೆ ಎಂದರೆ ಯಾವುದೋ ಕ್ಷಣದಲ್ಲಿ ನಂದಿ ಎದ್ದು ನಿಂತು ಓಂಕಾರದ ಧ್ವನಿ ಮಾಡಬಹುದೇನೋ ಎನಿಸುತ್ತಿದೆ. ಶಿಲ್ಪಿಯ ಕೈಚಳಕ ಇಲ್ಲಿ ಎದ್ದು ಕಾಣುತ್ತಿದೆ. ಈಗ ಆರಂಭವಾಗುತ್ತಿದೆ ದೈವಿಕ ಅಭಿಷೇಕಗಳ ಸಂಭ್ರಮ. ಮೊದಲಿಗೆ ಮಧು ಅಭಿಷೇಕ. ಬಂಗಾರದ ಬಣ್ಣದ ಶುದ್ಧ ಜೇನುತುಪ್ಪವು ನಂದಿಯ ಶರೀರದ ಮೇಲೆ ಹರಿಯುವಾಗ ಅದರ ಹೊಳಪು ಇಮ್ಮಡಿಯಾಗುತ್ತಿದೆ. ಬೆನ್ನಲ್ಲೇ ಮಂಗಳಕರ ಆರತಿ. ಇದಾದ ನಂತರ ಶುದ್ಧ ಬಿಳಿಯ ಕ್ಷೀರಾಭಿಷೇಕ. ಹಾಲಿನ ನೊರೆಯ ನಡುವೆ ನಂದೀಶ್ವರ ನಗುತ್ತಿರುವಂತೆ ಭಾಸವಾಗುತ್ತಿದೆ. ಹಾಲಿನ ಅಭಿಷೇಕ ಮತ್ತು ಅದರ ನಂತರದ ಆರತಿ ನೋಡುವುದೇ ಒಂದು ಯೋಗ. ಮುಂದುವರಿದು ಮೊಸರಿನ ಅಭಿಷೇಕ. ಇದು ನಂದಿಗೆ ತಂಪು ನೀಡುವ ಸೇವೆ.
ಈಗ ಬರುತ್ತದೆ ನೋಡಿ ಎಲ್ಲರಿಗೂ ಇಷ್ಟವಾಗುವ ದೃಶ್ಯ, ಫಲಾಭಿಷೇಕ. ಅದರಲ್ಲೂ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಅಭಿಷೇಕ ನಡೆಯುತ್ತಿದೆ. ಈ ಹಳದಿ ಬಣ್ಣದ ದ್ರವ್ಯ ನಂದಿಯ ಮೇಲೆ ಸುರಿಯುವಾಗ ಪರಿಸರವೇ ಸುಗಂಧಭರಿತವಾಗಿರುತ್ತದೆ. ನಂತರ ಮಂಗಳಕರವಾದ ಅರಿಶಿನ ನೀರಿನ ಅಭಿಷೇಕ. ಅರಿಶಿನವು ಶುದ್ಧತೆಯ ಸಂಕೇತ. ನಂದಿಯ ಹಣೆಗೆ ದೊಡ್ಡದಾದ ಅರಿಶಿನ ಗಟ್ಟಿಯನ್ನು ಇಡಲಾಗಿದೆ. ಇದು ನಂದೀಶ್ವರನಿಗೆ ಒಂದು ವಿಶೇಷ ಕಳೆಯನ್ನು ನೀಡುತ್ತಿದೆ. ಆಹಾ, ಸೊಬಗು ನೋಡಿ. ಅರಿಶಿನ ಗಟ್ಟಿಯಿಂದ ಅಲಂಕರಿಸಲ್ಪಟ್ಟ ನಮ್ಮ ನಂದಿ ಎಷ್ಟು ಸುಂದರವಾಗಿ ಕಂಗೊಳಿಸುತ್ತಿದ್ದಾನೆ ಅಲ್ಲವೇ? ಅಭಿಷೇಕಗಳ ಅಂತಿಮ ಹಂತದಲ್ಲಿ ಗಂಧಾಭಿಷೇಕ ಮತ್ತು ವಿಭೂತಿ ಅಭಿಷೇಕ ಮಾಡಲಾಗುತ್ತಿದೆ. ವಿಭೂತಿಯು ವೈರಾಗ್ಯದ ಸಂಕೇತವಾದರೆ ಗಂಧವು ಶಾಂತಿಯ ಸಂಕೇತ. ಈಗ ನಂದೀಶ್ವರನನ್ನು ವಧುವಿನಂತೆ ಸಿಂಗರಿಸುವ ಸಮಯ. ಮಲ್ಲಿಗೆ ಹೂವಿನ ಘಮಘಮಿಸುವ ಹಾರಗಳನ್ನು ಹಾಕಿ ಕೊಂಬುಗಳಿಗೆ ಗೆಜ್ಜೆಗಳನ್ನು ಕಟ್ಟಲಾಗುತ್ತಿದೆ. ಅಷ್ಟೇ ಅಲ್ಲ, ನಂದಿಯ ಕುತ್ತಿಗೆಗೆ ದೊಡ್ಡ ಗಂಟೆಯನ್ನು ಕಟ್ಟಿ ಶುಭ್ರವಾದ ಪಂಚೆಯನ್ನು ಹೊದಿಸಲಾಗಿದೆ. ಈಗ ನಂದಿಯನ್ನು ನೋಡುತ್ತಿದ್ದರೆ ಸಾಕ್ಷಾತ್ ಕೈಲಾಸದ ದ್ವಾರಪಾಲಕ ನಮ್ಮೆದುರು ಕುಳಿತಿದ್ದಾನೆ ಎಂಬ ಭಾವ ಬರುತ್ತದೆ. ಅಂತಿಮವಾಗಿ ಭಕ್ತಿಯ ಪರಮೋಚ್ಚ ಅರ್ಪಣೆಯಾಗಿ ತಾವರೆ ಹೂಗಳನ್ನು ನಂದೀಶ್ವರನ ಪಾದಗಳಿಗೆ ಮತ್ತು ಬೆನ್ನಿಗೆ ಅರ್ಪಿಸಲಾಗುತ್ತಿದೆ. ನಂದಿಯನ್ನು ಇಷ್ಟೊಂದು ವೈಭವದಿಂದ ಸಿಂಗರಿಸಿ ಪೂಜೆ ಮಾಡುವ ಈ ಅದ್ಭುತ ದೃಶ್ಯ ಕಣ್ಣಲ್ಲಿ ಸದಾಕಾಲ ಉಳಿಯುವಂತಿದೆ. ಓಂ ನಂದೀಶ್ವರಾಯ ನಮಃ ಎನ್ನುವ ಮಂತ್ರ ಘೋಷಗಳು ಮುಗಿಲು ಮುಟ್ಟುತ್ತಿವೆ. ನೀವು ಸಹ ಈ ದೃಶ್ಯವನ್ನು ನೋಡಿ ಧನ್ಯರಾಗಿ ನಿಮ್ಮ ಮನೆಯಲ್ಲೂ ಸುಖ ಶಾಂತಿ ನೆಲೆಸಲಿ ಎಂದು ಆ ನಂದೀಶ್ವರನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ನೀವು ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ದೇವರ ದರ್ಶನದೊಂದಿಗೆ ನಾವು ಬರುತ್ತೇವೆ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ನಿತ್ಯ ಪ್ರಾರ್ಥನೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.